ಚಂಗಾವರ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಚುನಾವಣೆ ನಡೆದು ಇವತ್ತು ಮತ್ತು BJP ಮತ್ತು JDS ಪಕ್ಷದ ಹೊಂದಾಣಿಕೆಯಿಂದ ಇವತ್ತು ನಮ್ಮ ಎರಡೂ ಪಕ್ಷದ ಮುಖಂಡರುಗಳಾಗಿರ್ತಕ್ಕಂಥ ನಮ್ಮ ವೆಂಕಟರಾಮೇಗೌಡರು, ನಾಗರಾಜು ಮತ್ತು ತಿಮ್ಮಣ್ಣ, ಕಾರ್ನಾಗಪ್ಪ ಮತ್ತು ಲಕ್ಷ್ಮಣ ಮತ್ತು ಚಿಕ್ಕರಿಯಪ್ಪ, ನಮ್ಮ ಮಾಜಿ ಅಧ್ಯಕ್ಷ ತಿಪ್ಪೇಸ್ವಾಮಿಯವರ ಸಮ್ಮುಖದಲ್ಲಿ ಮತ್ತು ರವಿಯವರು ಕಲ್ಕೆರೆ ರವಿಯವರ ಸಮ್ಮುಖದ ಚುನಾವಣೆ ನಡೆಯಿತು. ಎರಡೂ ಪಕ್ಷದ ಅಭ್ಯರ್ಥಿಯಾಗಿ ಶ್ರೀಮತಿ ಎಂಜಲಿಗೆರೆ ಗ್ರಾಮದ ಶ್ರೀಮತಿ ಸಿದ್ದಮ್ಮನನ್ನು ಕಣಕ್ಕಿಳಿಸಿದ್ವಿ. ಇವರಿಗೆ 7 ಮತಗಳು ಬಂದು ಅವರು ಆಯ್ಕೆಯಾಗಿದ್ದಾರೆ. ಅವರಿಗೆ ನಾನು ಮೊದಲನೇದಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಮುಂದೆ ಈ ಚಂಗಾವರ ಗ್ರಾಮ ಪಂಚಾಯತಿ ಅಭಿವೃದ್ಧಿಯಲ್ಲಿ ಸ್ವಲ್ಪ ಹಿಂದುಳಿದಿದೆ. ಎಲ್ಲರನ್ನೂ ಒಗ್ಗಟ್ಟಿಗೆ ತಗೊಂಡು ಆ ಪಕ್ಷ ಈ ಪಕ್ಷದ ಭೇದ ಭಾವ ಇಲ್ಲದೆ ಎಲ್ಲರನ್ನೂ 13 ಜನ ಗ್ರಾಮ ಪಂಚಾಯತ್ ಸದಸ್ಯರನ್ನು ಒಟ್ಟಿಗೆ ತಗೊಂಡು ಹೆಚ್ಚಿನದಾಗಿ ಈ ಚಂಗಾವರ ಗ್ರಾಮ ಅಭಿವೃದ್ಧಿ ಮಾಡ್ಬೇಕಂತೇಳಿ ನಾನು ಎಲ್ಲ ಸದಸ್ಯರುಗಳಿಗೆ ಮತ್ತು ನಮ್ಮ ನೂತನ ಆಯ್ಕಿರ್ತ ಅಧ್ಯಕ್ಷರಿಗೆ ನಾನು ಮನವಿ ಮಾಡಿಕೊಂಡು ಚಂಗಾವರ ಗ್ರಾಮ ಪಂಚಾಯತ್ ಹೆಚ್ಚಿನದಾಗಿ ಅಭಿವೃದ್ಧಿ ಆಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತೀನಿ. ನಮ್ಮ ಮುಖಂಡರುಗಳಿಗೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಅಧ್ಯಕ್ಷರ ಹಾಕೊಂಡ್ರೆ ಕೂಡ ಅಧ್ಯಕ್ಷ ಆಗಿರೋ ಸಿದ್ದಮ್ಮನ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತೀನಿ. ಯಾಕೆ ಅಂದರೆ ಇವತ್ತು ಅವ್ರನ್ನ ಎಲ್ಲೋ ಒಂದು ಕಡೆ ಯಾವುದೋ ಒಂದು ದೃಷ್ಟಿಯಿಂದನ ಇವತ್ತು ಅಲ್ಪ ಸಂಖ್ಯಾತರದಲ್ಲಿ ಅದು ಈ ಸಿಂಗಲ್ಲು ಒಂದು ಸಮಾಜಕ್ಕೆ ಒಳಪಟ್ಟವರು ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ನಾಯಕರು ಮತ್ತು ನಮ್ಮ ಮೆಂಬರ್ಸ್ಗಳು ಅವರಿಗೆ ಗೌರವ ಕೊಟ್ಟು ಆಯ್ಕೆ ಮಾಡಿದ್ದಾರೆ. ಹಾಗೆ ಈ ಪಂಚಾಯತಿನ ಅಭಿವೃದ್ಧಿ ಮಾಡ್ಕೊಂಡು ಹೋಗಲಿ ಅಂತ, ಆಮೇಲೆ ಇಲ್ಲಿ ಎಲ್ಲ ಮೆಂಬರ್ಸ್ಗಳನ್ನ ಒಟ್ಟಿಗೆ ಕೊಂಡೊಯ್ಯಲಿ ಅಂತ ಹೇಳ್ಬಿಟ್ಟು ಈ ಪಂಚಾಯತಿ ಪರವಾಗಿ ಮತ್ತು ನಮ್ಮ ಗ್ರಾಮಸ್ಥರ ಪರವಾಗಿ ಅವರಿಗೆ ಉತ್ಪೂರ್ವ ಸ್ವಾಗತವನ್ನು ಕೋರಿ ಮತ್ತು ಅವರಿಗೆ ಏನಪ್ಪ ಅಂದರೆ ಯಾವುದೇ ಕಾರಣಕ್ಕೂ ಮುಂದೆ ತೊಂದರೆ ಬರದಂತೆ ಪ್ರತಿಯೊಬ್ಬರನ್ನು ಎಳ್ಕೊಂಡು ಹೋಗತಕ್ಕದ್ದು ಸಿದ್ದಮ್ಮರ ಕೈಯಲ್ಲಿರುತ್ತೆ. ಯಾವುದೇ ಕುಂದು ಕೊರತೆ ಆಗದೇ ಬೆಂಬಲವಾಗಿ ನಾವು ಹಿಂದ್ಗಡೆ ಇರ್ತೀವಿ ಅವ್ರ ಬೆಂಬಲಕ್ಕೆ. ಆದರೆ ಯಾವುದೇ ಕೆಟ್ಟ ಮಾಡಿರ್ತಕ್ಕಂಥ ಜನಗಳಿಗೆ ಯಾವುದು ಕೆಟ್ಟ ನಿಷ್ಠೂರ ಬರದಂತೆ ದಯವಿಟ್ಟು ಈ ಪಂಚಾಯತಿನ ಚೆನ್ನಾಗಿ ಅಭಿವೃದ್ಧಿ ಮಾಡ್ಕೊಂಡು ಹೋಗಲಿ ಅಂತ ಈ ಮಾಧ್ಯಮದ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು. ಎಂಜಲಿಗೆರೆ ಸಿದ್ದಮ್ಮ ಸಂಗಾವರ ಪಂಚಾಯತಿಗೆ ಆಯವನ್ನಾಗಿದ್ದೇವೆ, ಅಧ್ಯಕ್ಷರಾಗಿದ್ದೇವೆ. ಎಲ್ಲ ಧನ್ಯವಾದಗಳಿಗೂ ನಮಸ್ಕಾರ. ಕದಂಬ